ಚಂದ್ರ ಅಂತಕ್ಕಂತಹ ಹೇಳಿದ ತಕ್ಷಣ ಆ ಪದದಲ್ಲೇ ಯಾವುದೋ ಒಂದು ಸಾಂತ್ವನ ನಮಗೆ ತಾಯಿ ನಮಗೆ ಹೇಗೆ ಆಪ್ತ ಬಂದುವೋ ಆ ಥರದ ಗ್ರಹ ಇಡೀ ಜಾತಕ ಕುಂಡಲಿಯಲ್ಲಿ ಚಕ್ರದಲ್ಲಿ ಬಹಳ ಪ್ರಮುಖವಾಗಿರೋ ಗ್ರಹ ಚಂದ್ರ. ಉಪ್ಪನ್ನು ಸೂಚಿಸ್ತಕ್ಕಂತಹ ಗ್ರಹನೂ ಕೂಡ ಚಂದ್ರನೇ. ಕೆಟ್ಟೋದ್ರೆ ಏನಾಗುತ್ತೆ ಅಂದರೆ ಲೂನಾಸಿ ಅಂತ ಕರೀತಾರೆ, ಲುನಾಟಿಕ್ ಅಂತಂದರೆ ನಿಮಗೆ ಯಾವುದೋ ಮಾನಸಿಕವಾದ ಒಂದು ರೋಗ ಇದೆ ಅಂದರೆ ಕಾರಣ ಚಂದ್ರ ಅಂತ ಜ್ಯೋತಿಷ್ಯ ಶಾಸ್ತ್ರದಲ್ಲೂ ಅದನ್ನೇ ಹೇಳೋದು. ಹೇಗೆ ಮನೆಯಲ್ಲಿ ತಾಯಿ ಇಲ್ಲದೆ ಇದ್ದರೆ ತಬ್ಬಲಿಗಳಾಗ್ತಾರೋ, ಜಾತಕದಲ್ಲಿ ಚಂದ್ರ ಕೆಟ್ಟರೆ ಅವ್ರು ತಬ್ಬಲಿಗಳಾಗೋಗ್ತಾರೆ. ಮನೋರೋಗಗಳು ಬರುತ್ತೆ, ಚರ್ಮ ರೋಗಗಳು ಬರುತ್ತೆ. ನಿದ್ದೆ ಮಾಡಿದ್ರೆ ಆ ಮಹಾತ್ಮನನ್ನು ಎಬ್ಸ್ಲಿಕ್ಕೆ ಆಗೋದಿಲ್ಲ. ಇವರಿಗೆ ಎಚ್ಚರಿಕೆ ಆಗೋದು ಮಿಕ್ದವ್ರಿಗೆಲ್ಲ ಎಚ್ಚರಿಕೆ ಆಗಿರುತ್ತೆ. ಅಂದರೆ ಜಾತಕದಲ್ಲಿ ಚಂದ್ರ ಕೆಟ್ಟು ಹೋಗಿಬಿಟ್ಟಿದ್ದಾನೆ. ಎಲ್ಲರ ಕೈಯಲ್ಲೂ ಒಂದು ರಾಕ್ಷಸ ಯಂತ್ರ ಇದೆ, ಮೊಬೈಲ್ ಅಂತಕ್ಕಂಥದ್ದೊಂದು ಪಿಶಾಚಿ ಎಲ್ಲರ ಕೈಯಲ್ಲೂ ಇದೆ. ಇದಕ್ಕೆ ಕಾರಣ ಏನು ಅಂತಂದರೆ ಚಂದ್ರ ಕೆಟ್ಟಿರೋದೆ. ಈಗ ಮನಸ್ಸು ಕೆಟ್ಟೋಗುತ್ತೆ ನೋಡಿ. ಇನ್ನು ಈ ಚಂದ್ರನನ್ನು ಸರಿ ಮಾಡಿಕೊಳ್ಳೋದಕ್ಕೆ ಏನು ಮಾಡಬೇಕು? ತಾಯಿಯ ಆಶೀರ್ವಾದ ಪಡಿಬೇಕು. ಶುದ್ಧವಾಗಿರ್ತಕ್ಕಂತಹ ತೀರ್ಥ ಜಲದಲ್ಲಿ ಸ್ನಾನವನ್ನು ಮಾಡತಕ್ಕಂಥ, ಊಟದಲ್ಲಿ ಉಪ್ಪಿನ ಪ್ರಮಾಣವನ್ನು ಕಡಿಮೆ ಮಾಡಿಕೊಳ್ತಕ್ಕಂಥದ್ದು. ನಮಸ್ಕಾರ ವೀಕ್ಷಕರೇ, ಟಿವಿ ವಿಕ್ರಮ ಹಂಸಧ್ವನಿ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಶ್ವೇತಾ. ಯೋಗ ಸೂತ್ರ ಮತ್ತು ಆಧ್ಯಾತ್ಮಿಕತೆಯ ಅರ್ಥಪೂರ್ಣ ವಿಚಾರಗಳನ್ನು ತಿಳಿಸುವಂತಹ ವೇದಿಕೆಯೇ ಹಂಸಧ್ವನಿ ಕಾರ್ಯಕ್ರಮ. ಎಂದಿನಂತೆ ತಮ್ಮ ಉತ್ಕೃಷ್ಟ ವಿಚಾರಧಾರೆಗಳಿಂದ ಭಕ್ತರ ಮನಸ್ಸನ್ನು ಬೆಳಗುತ್ತಿರುವ ತತ್ವಜ್ಞಾನಿಗಳು, ಧರ್ಮಶಾಸ್ತ್ರ ಪಾರಂಗತರು, ವೇದಶಾಸ್ತ್ರ ಪರಿಣಿತರು ಆಗಿರುವಂತಹ ಹಂಸಶ್ರೀ ಸವಿತೃ ಶರ್ಮಾ ಗುರೂಜಿ ಇದ್ದಾರೆ. ಗುರೂಜಿ, ನಿಮಗೆ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಗುರೂಜಿ, ದಧಿಶಂಕ ತುಷಾರಾಭಂ ಕ್ಷೀರೋದಾರ್ಣವ ಸಂಭವಂ ನಮಾಮಿ ಶಶಿನಂ ಸೋಮಂ ಶಂಭೋರ್ ಮುಕುಟಭೂಷಣಂ. ಜೈ ಗುರುದೇವ ದತ್ತ. ಎಲ್ಲರಿಗೂ ಶುಭೋದಯ, ಸನ್ಮಂಗಳವಾಗಲಿ. ವೀಕ್ಷಕರೇ, ನವಗ್ರಹಗಳ ಅನುಗ್ರಹವನ್ನು ತಿಳಿದುಕೊಳ್ಳಲು ನಾವು ಸರಣಿ ಸಂಚಿಕೆಯನ್ನು ಆರಂಭಿಸಿದ್ದೀವಿ. ಇವತ್ತಿನ ಸಂಚಿಕೆಯಲ್ಲಿ ಚಂದ್ರ ಗ್ರಹದ ಬಗ್ಗೆ ತಿಳಿದುಕೊಳ್ಳೋಣ. ತಾವೇ ಹೇಳಿದಾಗೆ ಗುರುಜಿ, ಚಂದ್ರ ಅಂದರೆ ನಮ್ಮ ಒಂದು ಅಂತಃಪ್ರಜ್ಞೆಯ ಮೇಲೆ ಬಹಳ ಪ್ರಭಾವ ಬೀರುವಂಥದ್ದು, ಭಾವನೆಗಳು ಅನ್ನುವಂಥದ್ದು ಆಗಿರ್ಬೋದು. ಚಂದ್ರ ಗ್ರಹದ ಲಕ್ಷಣಗಳೇನು, ಪರಿಣಾಮಗಳೇನು ಅಂತ ತಿಳಿಸ್ಕೊಡಿ ಗುರುಜಿ. ಚಂದ್ರ ಅಂತಕ್ಕಂತಹ ಹೇಳಿದ ತಕ್ಷಣ ಆ ಪದದಲ್ಲೇ ಯಾವುದೋ ಒಂದು ಸಾಂತ್ವನ ನಮಗೆ ಸಿಗುತ್ತೆ. ಅದರಲ್ಲಿ ಜೋರಿಲ್ಲ. ಮುತ್ತುಸ್ವಾಮಿ ದೀಕ್ಷಿತರು ಇದೊಂದು ಕೀರ್ತನೆಯನ್ನು ರಚನೆ ಮಾಡ್ತಾ ಬಹಳ ಸಾಧು ಸ್ವಭಾವದವನು ಚಂದ್ರ ಅಂತ ಹೇಳ್ತಾರೆ. ಸಾಧು ಹೃದಯ ಸ್ವರೂಪಂ ಅಂತ ಕರೆದು, ಬಹಳ ಸಾಧುವಾಗಿರ್ತಕ್ಕಂತಹ, ಎಲ್ಲವನ್ನೂ ಪರಿತ್ಯಜನೆ ಮಾಡಿರ್ತಕ್ಕಂತಹ ಒಬ್ಬ ವ್ಯಕ್ತಿ ಯಾವ ರೀತಿಯಾಗಿ ಸಾಧುವಾಗಿರ್ತಾನೋ ಆ ಥರದ ಒಂದು ಗ್ರಹ. ಅಂದರೆ ತನಗೆ ನಿಶಾಕರ ಅಂದರೆ ಕತ್ತಲೆಯನ್ನು ಉಂಟು ಮಾಡ್ತಕ್ಕಂಥವನು, ಸುಧಾಕರ ಅಂತಂದರೆ ಅಮೃತವನ್ನು ಉಂಟು ಮಾಡ್ತಕ್ಕಂಥವನು, ಮತ್ತು ಶೀತ ಕಿರಣ ಅಂತಾರೆ, ತಂಪಾಗಿರ್ತಕ್ಕಂತಹ ಕಿರಣಗಳನ್ನು ನಮ್ಮ ಮೇಲೆ ಎಸಿತಕ್ಕಂಥವನು, ತಂಪನ್ನು ಉಂಟು ಮಾಡ್ತಕ್ಕಂಥವನು ಅಂತ ಹೇಳಿ ಅವನಿಗೆ ಇದೆ. ಶಾಸ್ತ್ರದಲ್ಲಿ, ಜ್ಯೋತಿಷ್ಯದಲ್ಲಿ ಎಲ್ಲದರಲ್ಲೂ ಹೇಳ್ತಾ ಸಿಗುತ್ತೆ. ಚಂದ್ರ ಅಂತಕ್ಕಂಥ ಗ್ರಹ ನಮ್ಮ ಜೀವನದಲ್ಲಿ ಪ್ರಮುಖವಾಗಿ ತಾಯಿಯನ್ನು ಸೂಚಿಸ್ತಕ್ಕಂಥವನು. ತಾಯಿ ನಮಗೆ ಹೇಗೆ ಆಪ್ತ ಬಂದುವೋ, ಎಲ್ಲದಕ್ಕಿಂತ ಮೂಲ ನಮಗೆ ಬಹಳ ಬೇಕಾಗಿರೋರು ಅಂದರೆ ಯಾರನ್ನು ಕೇಳಿದ್ರು ತಾಯಿ ಅನ್ನೋದೇ ಮೊದಲು, ಎಂಥವನೇ ಆಗಿರಲಿ. ಅವನ ಪರಮ ಅಯೋಗ್ಯ ಆಗಿದ್ರು ಕೂಡ ಅವನು ಹೇಳೋ ತಾಯಿ, ಅಮ್ಮ ಅಂತ. ಅಮ್ಮ ಅಂದ ತಕ್ಷಣ ಇಂಥವ್ರು ಕೂಡ ಒಮ್ಮೆ ತಿರುಗಿ ನೋಡೋ ಥರ ಆಗುತ್ತೆ. ಆ ಥರದ ಗ್ರಹ ಇಡೀ ಜಾತಕ ಕುಂಡಲಿಯಲ್ಲಿ ಚಕ್ರದಲ್ಲಿ ಬಹಳ ಪ್ರಮುಖವಾಗಿರೋ ಗ್ರಹ ಚಂದ್ರ. ಒಂದು ಸತಿ ಎಲ್ಲ ಗ್ರಹಗಳು ಪರಸ್ಪರ ಹೊಡೆದಾಡಿದ್ವಂತೆ. ನಾನು ದೊಡ್ಡವನು, ಸೂರ್ಯ ಹೇಳದಂತೆ ನಾನು ಇಲ್ಲದೆ ಇದ್ದರೆ ಜಗತ್ತಿಗೆ ಬೆಳಕು ಬರೋದಿಲ್ಲ. ಅಂಗಾರ ಕೇಳಿದಂತೆ ನಾನು ಇಲ್ಲದೆ ಇದ್ದರೆ ಭೂಮಿನೇ ಇರೋದಿಲ್ಲ. ಆಮೇಲೆ ಹೊಡೆದಾಡ್ತಕ್ಕ ಧೈರ್ಯ ಸಾಹಸಗಳು ಯಾರಿಗೂ ಇರೋದಿಲ್ಲ. ಈ ರೀತಿ ಒಂದೊಂದು ಗ್ರಹ ಹೇಳಿದಾಗ ಸುಮ್ಮನೆ ಕೂತಿದ್ದಾಗ ಬ್ರಹ್ಮ ಏನು ಮಾಡಿದಂತೆ, ಒಬ್ಬೊಬ್ಬರನ್ನೇ ಒಂದು ಬಟ್ಲಲ್ಲಿ 8 ಗ್ರಹ ನಿಟ್ಟನಂತೆ. ಯಾರನ್ನ? ಸೂರ್ಯನ, ಕುಜನನ್ನು, ಬುಧನನ್ನು, ಗುರುವನ್ನು, ಶುಕ್ರವನ್ನು, ಶನಿಯನ್ನು, ರಾಹುವನ್ನು, ಕೇತುವನ್ನು. ಈ ಕಡೆ ಬಟ್ಲಲ್ಲಿ ಚಂದ್ರನಿಟ್ಟನಂತೆ. ಚಂದ್ರಗ್ರಹ ಈ 8 ಗ್ರಹಗಳಿಗೂ ಮೀರಿ ಒಂದು ಗುಲಗಂಜಿ ಹೆಚ್ಚು ತೂಗದ್ನಂತೆ. ಯಾಕೆ ಅಂತಂದರೆ ಮನಸ್ಸನ್ನು ಸೂಚಿಸ್ತಕ್ಕಂತಹ, ತಾಯಿಯನ್ನು ಸೂಚಿಸ್ತಕ್ಕಂತಹ ಗ್ರಹವು ಚಂದ್ರನಾಗಿದ್ದಾನೆ. ಮನಸ್ಸು ಕೆಟ್ಟೋದ್ರೆ ಏನಾಗುತ್ತೆ? ನಿಮ್ಮ ಎದುರಿಗೆ ಪಂಚಪಕ್ಷ ಪರಮಾನ್ನ ಎದುರು ರುಚಿಸೋದಿಲ್ಲ. ಮನಸ್ಸು ಕೆಟ್ಟೋದ್ರೆ ಏನಾಗುತ್ತೆ? 55 ಲಕ್ಷ ರೂಪಾಯಿ ಕೋಟಿ ಮನೆಯಲ್ಲಿದ್ದರೂ ನಿದ್ದೆ ಬರೋದಿಲ್ಲ. ಮನಸ್ಸು ಕೆಟ್ಟೋದ್ರೆ ಏನಾಗುತ್ತೆ? ಗಂಡ ಹೆಂಡತಿಯ ಮಧ್ಯೆ ಬಾಂಧವ್ಯವೇ ಕೆಟ್ಟೋಗುತ್ತೆ, ಮಕ್ಕಳ ಮಧ್ಯೆ ಬಾಂಧವ್ಯ ಕೆಟ್ಟೋಗುತ್ತೆ, ಉದ್ಯೋಗದ ಬಗ್ಗೆ ಆಸಕ್ತಿ ಹೊರಟೋಗುತ್ತೆ. ಅದಕ್ಕೇನು ಹೇಳ್ತಾರೆ ಅಂದರೆ ಎಲ್ಲದಕ್ಕೂ ಮನಸ್ಸು ಮುಖ್ಯ. ಮನಸ್ಸು ಮಾಡಿದ್ರೆ ಏನು ಬೇಕಾದರೂ ಮಾಡ್ಬೋದು. ಮನಸ್ಸಿದ್ದರೆ ಮಾದೇವ ಅನ್ನೋದು ಯಾಕೆ ಅಂತಂದರೆ ಚಂದ್ರ ಅದಕ್ಕೆ ಕಾರಣೀಭೂತವಾಗಿರೋ ಗ್ರಹ. ಅದೇ ರೀತಿಯಾಗಿ ಉಪ್ಪನ್ನು ಸೂಚಿಸ್ತಕ್ಕಂತಹ ಗ್ರಹನೂ ಕೂಡ ಚಂದ್ರನೇ. ಅಡುಗೆ ಎಲ್ಲ ಮಾಡಿ ಉಪ್ಪು ಹಾಕಿಬಿಡಿ,
ರುಚಿ ಇರುತ್ತೆಯೇ? ರುಚಿಸೋದೇ ಇಲ್ಲ. ಉಪ್ಪು ಬೇಕು, ಅದಕ್ಕೆ ಉಪ್ಪಿಗಿನ್ನ ರುಚಿ ಇಲ್ಲ, ತಾಯಿಗಿನ್ನ ಬಂಧುವಿಲ್ಲ ಅನ್ನೋ ಗ್ರಹ. ಅವೆರಡನ್ನೂ ಸೂಚಿಸತಕ್ಕಂತಹ ಗ್ರಹ ಚಂದ್ರಮೂರ್ತಿಯಾಗಿದ್ದಾನೆ ಚಂದ್ರ. ಇಂತಹ ಚಂದ್ರ ನೋಡಿ, ಇದು ಕೆಟ್ಟೋದ್ರೆ ಏನಾಗುತ್ತೆ ಅಂದರೆ, ಆಂಗ್ಲ ಭಾಷೆಯಲ್ಲಿ ಲ್ಯಾಟಿನ್ನಲ್ಲಿ ಇದಕ್ಕೊಂದು ಪದ ಇದೆ, ಲೂನಾಸಿ ಅಂತ ಕರೀತಾರೆ, ಲುನಾಟಿಕ್ ಅಂತಾರೆ. ಲೂನಾ ಅಂದರೆ ಚಂದ್ರ. ಅಂದರೆ ನಿಮಗೆ ತಲೆಕೆಟ್ಟಿದೆ ಅಂತಂದರೆ, ನಿಮಗೆ ಯಾವುದೋ ಮಾನಸಿಕವಾದ ಒಂದು ರೋಗ ಇದೆ ಅಂದರೆ ಕಾರಣ ಚಂದ್ರ ಅಂತ. ಜ್ಯೋತಿಷ್ಯ ಶಾಸ್ತ್ರದಲ್ಲೂ ಅದನ್ನೇ ಹೇಳೋದು. ಬುಧಚಂದ್ರವು ಕೇಂದ್ರಗತವು ನ ಪತಿದೃಷ್ಟವು ಸ ಉನ್ಮಾದಿ ಅಂತ ಅದಕ್ಕೊಂದು ಲಕ್ಷಣ ಹೇಳ್ತಾರೆ. ಅಂದರೆ ಆ ಬುಧಚಂದ್ರ ಒಂದು ಯಾವುದೋ ಒಂದು ಇದೆ ಶಾಸ್ತ್ರದಲ್ಲಿ, ಅದ್ರ ಬಗ್ಗೆ ಹೆಚ್ಚು ಮಾತಾಡೋದು ಬೇಡ. ಒಟ್ಟಿನಲ್ಲಿ ಕೆಟ್ಟೋದ್ರೆ, ಚಂದ್ರ ಕೆಟ್ಟೋದ್ರೆ ಅವನು ಉನ್ಮಾದ ರೋಗ ಬಂದುಬಿಡುತ್ತೆ, ಅವನಿಗೆ ಸ್ಕ್ರಿಜೋಫ್ರೇನಿಯಾ ಬಂದುಬಿಡುತ್ತೆ, ಡಿಪ್ರೆಷನ್ ಬಂದುಬಿಡುತ್ತೆ, ಭಯ ಬಂದುಬಿಡುತ್ತೆ, ಕೋಪ ಬರುತ್ತೆ, ನಿದ್ದೆ ಬರಲ್ಲ, ಯಾವುದರಲ್ಲೂ ಮನಸ್ಸು ನಿಲ್ಲೋದಿಲ್ಲ, ಚಾಂಚಲ್ಯಪೂರ್ವವಾಗಿರ್ತಕ್ಕಂತಹ ಮನಸ್ಸಿನ ಭಂಡಾರ ಆಗೋಗ್ತಾನೆ ಮನುಷ್ಯ ಅಂತ. ಹೇಗೆ ಮನೆಯಲ್ಲಿ ತಾಯಿ ಇಲ್ಲದೇ ಇದ್ದರೆ ತಬ್ಬಲಿಗಳಾಗ್ತಾರೋ, ಜಾತಕದಲ್ಲಿ ಚಂದ್ರ ಕೆಟ್ಟರೆ ಅವ್ರು ತಬ್ಬಲಿಗಳಾಗೋಗ್ತಾರೆ. ಬೇರೆ ಯಾವ ಗ್ರಹನೂ ಏನೂ ಮಾಡಲಿಕ್ಕಾಗಲ್ಲ. ಚಂದ್ರನಿಂದಲೇ ಇಡೀ ಜಾತಕ ನಿಂತಿರೋದು. ಚಂದ್ರಬಲಂ ಸಕಲ ಗ್ರಹಣ ಬಲವೀರ್ಯ ಬೀಜಂ ಅಂತ. ಎಲ್ಲ ಗ್ರಹಗಳಿಗೂ ಶಕ್ತಿ ಬೇಕು ಅಂದರೆ ಚಂದ್ರ ಸರಿ ಇರಬೇಕು ಜಾತಕದಲ್ಲಿ. ಅದರಲ್ಲೂ ಚಂದ್ರ ಕೆಟ್ಟುಬಿಟ್ರೆ ಏನಾಗುತ್ತೆ ಅಂದರೆ ಮನಸ್ಸು ಕೆಟ್ಟೋಗುತ್ತೆ, ಆಮೇಲೆ ರಕ್ತ ಕೆಟ್ಟೋಗುತ್ತೆ, ಆರೋಗ್ಯದಲ್ಲಿ ಮನೋರೋಗಗಳು ಬರುತ್ತೆ, ಚರ್ಮ ರೋಗಗಳು ಬರುತ್ತೆ. ಮನೆಯಲ್ಲಿ ಎಲ್ಲ ಚೆನ್ನಾಗಿದ್ದಾರೆ, ಎಲ್ಲ ಇದೆ, ತಾಯಿನೇ ಸರಿ ಇಲ್ಲ, ಏನಾಗುತ್ತೆ ಆ ಮನೆಯ ಪರಿಸ್ಥಿತಿ? ಎಲ್ಲೂ ತಾಯಿ ಸರಿ ಇಲ್ಲದೆ ಇರೋ ಮನೆ ಇಲ್ಲ. ಕುಮಾತಾನ ಭವತಿ ಅಂತ ಹೇಳ್ತಾರೆ ಆದಿಶಂಕರ ಭಗವತ್ಪಾದರು. ಒಬ್ಬಳು ಕೆಟ್ಟ ತಾಯಿ ಇಲ್ಲ ಜಗತ್ತಿನಲ್ಲಿ. ಆಕೆ ಬಹಳ ಬಜಾರಿಯಾಗಿರ್ಬೋದು, ಆದರೆ ಅದ್ಭುತವಾದ ತಾಯಿ, ಮಕ್ಕಳ ರಕ್ಷಣೆ ಮಾಡಿಬಿಡ್ತಾಳಮ್ಮ. ಆದ್ದರಿಂದ ಹಂಗನ್ಲಿಕ್ಕೆ ಬರೋದಿಲ್ಲ. ಅದು ದೊಡ್ಡ ವಸ್ತು ಜಗತ್ತಿನಲ್ಲಿ. ಮೊದಲನೇದು ವೇದದಲ್ಲಿ ಹೇಳಿದ್ರು ಮಾತೃದೇವೋಭವ, ಆಮೇಲೆ ಪಿತೃದೇವೋಭವ. ತಾಯಿ ಎಲ್ಲದಕ್ಕೂ ದೊಡ್ಡ ವಸ್ತು. ಅದೇ ರೀತಿಯಾಗಿ ಜಾತಕದಲ್ಲಿ ಚಂದ್ರ ಬಲ ಅತ್ಯಂತ ದೊಡ್ಡ ಬಲ. ಮೇಷಲಗ್ನ, ಸಿಂಹಲಗ್ನ, ಹಾಗೆಯೇ ಧನುರ್ಲಗ್ನ, ಕುಂಭಲಗ್ನ, ಈ ಲಗ್ನ ರಾಶಿಯಲ್ಲಿ ಹುಟ್ಟಿದವರಿಗೆ ಚಂದ್ರ ಸ್ವಲ್ಪ ಹೆಚ್ಚು ಕೆಡಕನ್ನು ಉಂಟು ಮಾಡತಕ್ಕಂತಹ ಗ್ರಹ. ಕೃಷ್ಣ ಪಕ್ಷಬಲ, ಚಂದ್ರಸ್ಯ ಪಕ್ಷಬಲ ಅಂತ ಹೇಳ್ತಾರೆ. ಪಕ್ಷಬಲವನ್ನು ಆಧರಿಸಿ ನಿರ್ಣಯ ಮಾಡಬೇಕು. ಅದು ಸರಿಯಾದ ಜ್ಯೋತಿಷ್ಯ ತಿಳಿದವರು ನಿಮಗೆ ಹೇಳ್ತಾರೆ. ಆದರೆ ಈ ಚಂದ್ರ ಕೆಟ್ಟಿದ್ದಾನೆ ನಮ್ಮ ಜಾತಕದಲ್ಲಿ ನಮಗೆ ಹೆಂಗೆ ಗೊತ್ತಾಗುತ್ತೆ? ಮೊದಲನೇ ದ್ಯೋತಕ ಏನು ಅಂದರೆ, ನಿಮ್ಮ ಮನಸ್ಸು ಆಗಿಂದಾಗೆ ಕೆಡ್ತಿರುತ್ತೆ. ಮೂಡ್ ಸ್ವಿಂಗ್ಸ್. ಗಂಟೆಗೊಂದು ಬುದ್ಧಿ, ಗಳಗ್ಗೊಂದು ಬುದ್ಧಿ. ಈಗಿರೋ ಬುದ್ಧಿ ಸಂಜೆಗಿರಲ್ಲ. ಇದು ಮೊದಲನೇ ಲಕ್ಷಣ. ಎರಡನೆಯದು ನಿದ್ರಾಹೀನತೆ, ಇನ್ಸಾಮ್ನಿಯ, ನಿದ್ದೆ ಬರಲ್ಲ. ಮೂರನೇ ಲಕ್ಷಣ ಅತೀ ನಿದ್ದೆ, ಕುಂಭಕರ್ಣನೇ ನಿದ್ದೆ ಮಾಡಿದ್ರೆ ಆ ಮಹಾತ್ಮನನ್ನು ಎಬ್ಸ್ಲಿಕ್ಕೆ ಆಗೋದಿಲ್ಲ. ಆ ರೀತಿಯ ನಿದ್ದೆ ಬರ್ತಕ್ಕಂಥದ್ದು. ನೀರು ಚುಮುಕ್ಸೋ ಅಲಾರಾಮ್ ಪಾಟಿಗೆ ಅಲಾರಾಮ್ ಹೊಡಿತಾನೇ ಇರುತ್ತೆ. ಇವರಿಗೆ ಎಚ್ಚರಿಕೆ ಆಗೋದು, ಮಿಕ್ದವ್ರಿಗೆಲ್ಲ ಎಚ್ಚರಿಕೆ ಆಗಿರುತ್ತೆ. ಅಂದರೆ ಜಾತಕದಲ್ಲಿ ಚಂದ್ರ ಕೆಟ್ಟು ಹೋಗಿಬಿಟ್ಟಿದ್ದಾನೆ. ತಾಯಿಯೊಂದಿಗೆ ದ್ವೇಷ, ತಾಯಿಯನ್ನು ಕಂಡ್ರೆ ಮನಸ್ತಾಪ, ಅಂಥವರ ಜಾತಕದಲ್ಲಿ ಚಂದ್ರ ನಶಿಸಿ ಹೋಗಿಬಿಟ್ಟಿದ್ದಾನೆ ಅಂತ. ಆಮೇಲೆ ಜನರಲ್ಲಿ ಬೆರೆಯೋದಿಲ್ಲ. 10 ಜನ ಈ ಕೋಣೆಯಲ್ಲಿದ್ದರೆ ಆ ಮೂಲೆಯಲ್ಲೋ ಒಬ್ಬನೇ ಕೂತಿರ್ತಾನೆ, ಏನೋ ಮಾಡ್ತಾನೆ. ಇತ್ತೀಚಿನ ದಿನಗಳಲ್ಲಿ ಇದು ಕಾಣಲಿಕ್ಕೆ ಸಿಗ್ತಾ ಇದೆ. ಎಲ್ಲರ ಕೈಯಲ್ಲೂ ಒಂದು ರಾಕ್ಷಸ ಯಂತ್ರ ಇದೆ, ಮೊಬೈಲ್ ಅಂತಕ್ಕಂಥದ್ದೊಂದು ಪಿಶಾಚಿ ಎಲ್ಲರ ಕೈಯಲ್ಲೂ ಇದೆ. ಇದಕ್ಕೆ ಕಾರಣ ಏನು ಅಂತಂದರೆ ಚಂದ್ರ ಕೆಟ್ಟಿರೋದೆ. ಯಾಕಂದ್ರೆ ಮನಸ್ಸು ಕೆಟ್ಟೋಗುತ್ತೆ ನೋಡಿ. ಅದನ್ನು ನೋಡಿ ಮನಸ್ಸು ಕೆಡ್ತಾ ಇದೆ. ಅದು ಈಗ ನಮ್ಮ ಸೈಂಟಿಫಿಕ್ ಸ್ಟಡೀಸು ಹೇಳ್ತಾ ಇದೆ, ಮನಸ್ಸು ಕೆಟ್ಟಿರೋದಕ್ಕೆ ಅದನ್ನು ನೋಡ್ತಾ ಇದ್ದೀವಿ ಅಂತ. ಈ ಥರದಕ್ಕೆಲ್ಲ ಕಾರಣ ಏನು ಅಂದರೆ ನಮ್ಮ ಮನಸ್ತತ್ವ ಕೆಟ್ಟು ಹೋಗುತ್ತೆ. ಚಂದ್ರ ಕೆಟ್ಟರೆ ಮನಸ್ತತ್ವ ಪರಿಪೂರ್ಣವಾಗಿ ಹಾಳಾಗಿ ಹೋಗುತ್ತೆ. ಇನ್ನು ಈ ಚಂದ್ರನನ್ನು ಸರಿ ಮಾಡಿಕೊಳ್ಳೋದಕ್ಕೆ ಏನು ಮಾಡಬೇಕು ಅಂತ ನಾವು ಇಷ್ಟು ಸಾಕು. ಒಟ್ಟು ಮನಸ್ಸು ಕೆಡುತ್ತೆ ಅನ್ನೋದು ನೀವು ತಿಳ್ಕೊಂಡ್ರೆ ಸಾಕು. ರಕ್ತ ಸಂಬಂಧವಾದ ರೋಗಗಳು ಬರುತ್ತೆ, ಕಣ್ಣಿನ ಸಂಬಂಧವಾದ ರೋಗವೂ ಬರುತ್ತೆ ಅವರಿಗೆ. ಅಂಥವರಿಗೆ ಬರುವ ಒಂದು ಯೋಗಗಳು. ಆದಿಯಲ್ಲಿ ಮಾಡಬೇಕಾಗಿರೋದು ಏನಂದರೆ ತಾಯಿಯ ಆಶೀರ್ವಾದ ಪಡಿಬೇಕು. ಮನೆಯಲ್ಲಿ ತಾಯಿಯ ಪಾದಗಳ ಮೇಲೆ ತಲೆ ಇಟ್ಟು ನಮಸ್ಕಾರ, ದೂರದಿಂದ ಅನ್ನೋದು, ಹಿಂಗೆ ಮುಟ್ಟೋದು, ಹಿಂಗೆ ಅನ್ನೋದು ಅಲ್ಲ. ಭಕ್ತಿಭಾವದಿಂದ. ಇಲ್ಲಿ ಮುಖ್ಯವಾಗಿರೋದು ನಿಮ್ಮ ಶಾರೀರಿಕ ಕ್ರಿಯೆಯಲ್ಲ, ನಿಮ್ಮ ಭಾವನೆ. ನಾನು ಜಗಜ್ಜನನೇ ನಮಸ್ಕಾರ ಮಾಡ್ತಾ ಇದ್ದೀನಿ ಅನ್ಕೋಬೇಕು ತಾಯಿಗೆ ಮಾಡಬೇಕಾದ್ರೆ. ನೋಡಿ ಚಂದ್ರ ಸರಿ ಹೋಗ್ಬಿಡ್ತಾನೆ, ತಟ್ಟಂತ ಸರಿ ಹೋಗ್ತಾನೆ, ಆಗಲೇ ಸರಿ ಹೋಗ್ತಾನೆ. ಅವನು ಬಹಳ ಸಾಧು ಸ್ವಭಾವದವನು, ಆಗಲೇ ಫಲವನ್ನು ಕೊಟ್ಟುಬಿಡ್ತಾನೆ. ತಾಯಿಯ ಆಶೀರ್ವಾದವನ್ನು ಅತ್ಯಂತ ಭಕ್ತಿ, ಶ್ರದ್ಧಾ, ವಿಶ್ವಾಸ, ಪ್ರೀತಿಯಿಂದ ಪಡಿತಕ್ಕಂಥದ್ದು ಆಕೆಯ ಆಶೀರ್ವಾದವನ್ನು. ಎರಡನೆಯದು, ತೀರ್ಥಯಾತ್ರೆಗೆ ಹೋದಾಗ ತಪ್ಪದೆ ಶುದ್ಧವಾಗಿರ್ತಕ್ಕಂತಹ ತೀರ್ಥ ಜಲದಲ್ಲಿ ಸ್ನಾನವನ್ನು ಮಾಡ್ತಕ್ಕಂಥದ್ದು. ಮೂರನೆಯದ್ದು ಜಲದಾನವನ್ನು ಮಾಡ್ತಕ್ಕಂಥದ್ದು. ನೀರು ಎಲ್ಲೇ ಬೇಕಾಗುತ್ತಲ್ಲ ಅಂಥವರಿಗೆ ನೀರಿನ ಒಂದು, ಮನೆಯವರಿಗಲ್ಲ ಹೊರಗಿನವರಿಗೆ ಜಲದಾನವನ್ನು ಮಾಡ್ತಕ್ಕಂಥದ್ದು.
ಇನ್ನೂ ಸ್ವಲ್ಪ ಮುಂದುವರೆದು ನಾನು ಏನು ಮಾಡಬಹುದು ಅಂತ ನಾವು ನೋಡಿದಾಗ ಅಕ್ಕಿಯ ದಾನವನ್ನು ಮಾಡುವುದು, ಹಾಲಿನ ದಾನವನ್ನು ಮಾಡುವುದು, ಮೊಸರಿನ ದಾನವನ್ನು ಮಾಡ್ತಕ್ಕಂಥದ್ದು, ಉಪ್ಪಿನ ದಾನವನ್ನು ಮಾಡ್ತಕ್ಕಂಥದ್ದು, ಊಟದಲ್ಲಿ ಉಪ್ಪಿನ ಪ್ರಮಾಣವನ್ನು ಕಡಿಮೆ ಮಾಡಿಕೊಳ್ತಕ್ಕಂಥದ್ದು, ಇದು ಒಂದು ಪರಿಹಾರ. ಈ ರೀತಿ ಮಾಡ್ತಕ್ಕಂಥದ್ದು. ಮತ್ತು ಗೌರಿ ದೇವಿಯ ಆರಾಧನೆಯನ್ನು ಮಾಡ್ತಕ್ಕಂಥದ್ದು, ಗೌರಿ ದೇವಿಯ ಆರಾಧನೆ, ಪೂಜೆ ಪುನಸ್ಕಾರವನ್ನು ಮಾಡ್ತಕ್ಕಂಥದ್ದು ಮತ್ತು ಗಂಗಾದೇವಿಯ ಸ್ತೋತ್ರದ ಪಠನೆಯನ್ನು ಮಾಡ್ತಕ್ಕಂಥದ್ದು. ಇಷ್ಟೂ ಮಾಡಿದ್ದೇ ಆದರೆ ಚಂದ್ರಗ್ರಹ, ನಾನು ಹೇಳಿದ ಹಾಗೆ ಇಷ್ಟೂ ದೋಷಗಳು ಕೂಡ, ಇಷ್ಟೂ ಲಗ್ನ ರಾಶಿಯವರಿಗೆ ಕೊಟ್ಟಿರ್ತಕ್ಕಂತಹ ಕೆಟ್ಟ ಫಲಗಳು ನೀಗಿ ಮನಸ್ಸಿಗೆ ಸಮಾಧಾನ ಮೊದಲು ಬರುತ್ತೆ. ಮನಸ್ಸು ಬಿಡ್ತು ಸಮಾಧಾನ ಅಂತಂದರೆ ಜಗತ್ತಿನಲ್ಲಿ ಅದೊಂದನ್ನು ಹಿಡ್ಕೊಂಡ್ಬಿಟ್ರೆ ನಾವು ಇಡೀ ಜಗತ್ತನ್ನೇ ನಾವು ಆಳಬಹುದು. ಮನಸ್ಸು ಜಯಿಸಿಬಿಟ್ರೆ ಇಡೀ ಜಗತ್ತನ್ನು ಜಯಿಸಬಹುದು. ಆದ್ದರಿಂದ ಚಂದ್ರನನ್ನು ಸರಿ ಮಾಡಿಕೊಳ್ಳುವ ಈ ಪ್ರಕ್ರಿಯೆಗಳನ್ನು ಮಾಡಿ, ಆಮೇಲೆ ಇನ್ನೂ ಒಂದು ಚಂದ್ರಭೇದ ಪ್ರಾಣಾಯಾಮ ಅಂತ ಒಂದು ಪ್ರಾಣಾಯಾಮ ಉಂಟು. ಅದನ್ನು ತಿಳಿದವರಿಂದ ಕಲಿತುಕೊಂಡು ಅದರ ಅಭ್ಯಾಸವನ್ನು ಮಾಡಿಸ್ತಕ್ಕಂಥದ್ದು. ಎರಡನೆಯದು ಭ್ರಾಮರಿ ಪ್ರಾಣಾಯಾಮ ಅಂತಕ್ಕಂಥ ಒಂದು ಪ್ರಾಣಾಯಾಮ ಇದೆ. ಈ ಎರಡೂ ಪ್ರಾಣಾಯಾಮಗಳನ್ನು ನುರಿತವರಿಂದ ತಿಳಿದುಕೊಂಡು, ಆನ್ಲೈನ್ ಹೋಗಿ ಮಾಡಬೇಡಿ ದಯವಿಟ್ಟು, ತೊಂದರೆ ಆದ ಅನಾರೋಗ್ಯಗಳು ಹೆಚ್ಚುತ್ತೆ. ತಿಳಿದವರಿಂದ ಹೋಗಿ ಗುರುವಿನ ಮುಖೇನ ತಿಳಿದುಕೊಂಡು ಮಾಡಿದ್ದೆ ಆದರೆ ಚಂದ್ರದೋಷ ನೀಗಿ ಜೀವನದಲ್ಲಿ ಸುಖ ಸಂತೋಷ ನಿಮ್ಮದಾಗುತ್ತೆ. ಖಂಡಿತ ಗುರುಜಿ. ಚಂದ್ರ ಅಂದರೆ ಮನಸ್ಸು, ತಾಯಿ ಅಂತ ಹೇಳಿದ್ರೆ ತಾಯಿಯ ಪ್ರೀತಿಯೇ ಸರಿಸಾಟಿನೇ ಇಲ್ಲ. ತಾಯಿಯ ಆಶೀರ್ವಾದ ಇದ್ದರೆ ಎಲ್ಲ ಗ್ರಹಗಳನ್ನು ಗೆಲ್ಲಬಹುದು ಅನ್ನುವಂತಹ ವಿಷಯವನ್ನು ತಿಳಿಸ್ಕೊಟ್ಟಿದ್ದೀರಿ. ಧನ್ಯವಾದಗಳು ಗುರುಜಿ. ಸಮಸ್ತ ಸನ್ಮಂಗಳಾನಿ ಭವತು. ಚಂದ್ರಸ್ಯ ಅನುಗ್ರಹ ಪ್ರಾಪ್ತಿರಸ್ತು. ವೀಕ್ಷಕರೇ, ಇವತ್ತಿನ ಸಂಚಿಕೆಯಲ್ಲಿ ಚಂದ್ರ ಗ್ರಹದ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ತಿಳಿದುಕೊಂಡಿದ್ದೀವಿ. ನಿಮ್ಮಲ್ಲಿ ಬೇರೆ ಏನಾದರೂ ಸಂಶಯಗಳು, ಸಮಸ್ಯೆಗಳು ಇದ್ದಲ್ಲಿ ನಮ್ಮ ಸ್ಕ್ರೀನ್ ಮೇಲೆ ಇರುವಂಥ ನಂಬರನ್ನು ಕಾಂಟ್ಯಾಕ್ಟ್ ಮಾಡಿ ನೇರವಾಗಿ ಗುರೂಜಿಗಳನ್ನು ಭೇಟಿಯಾಗಬಹುದು. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಗ್ರಹದ ಬಗ್ಗೆ ತಿಳಿದುಕೊಳ್ಳೋಣ. ನಮಸ್ಕಾರ. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.